ಚಿತ್ರದುರ್ಗದ ಮುರುಘಾಶ್ರೀ ಪೋಕ್ಸೋ ಕೇಸ್ ಆಗಿತ್ತು, ಜೈಲಿಗೆ ಹೋದರು. ಆ ನಂತರ ಜಾಮೀನಿಗೆ ಅರ್ಜಿ ಹಾಕ್ಕೊಂಡ್ರು. ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕಿತ್ತು ಅವ್ರಿಗೆ 4 ತಿಂಗಳ ಹಿಂದೆ. ಜಾಮೀನಿನ ಮೇಲೆ ಹೊರಗಡೆ ಇದ್ದರು. ಹೈಕೋರ್ಟ್ ಬೇಲ್ ಕೊಟ್ಟಿದ್ದನ್ನು ಪ್ರಶ್ನಿಸಿಕೊಂಡು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂತು. ನ್ಯಾಯಮೂರ್ತಿ ವಿಕ್ರಮ್ನಾಥ್ ನೇತೃತ್ವದ ದ್ವಿಸದಸ್ಯ ಪೀಠದ ಎದುರು. ಬೇಲ್ಗೆ ಅಬ್ಜೆಕ್ಷನ್ ಏನಂತ ವಿಚಾರಣೆ ನಡೀತಾ ಇದೆ. ಸಂತ್ರಸ್ತ ಬಾಲಕಿಯರದ್ದು, ಅವರ ಪೋಷಕರದ್ದು, ಸಾಕ್ಷಿಗಳದ್ದು ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಆರೋಪಿ ಹೊರಗಡೆ ಇದ್ದರೆ, ಅದರಲ್ಲೂ ಆ ಆರೋಪಿ ಇಷ್ಟೊಂದು ಪ್ರಭಾವಶಾಲಿಯಾಗಿದ್ದರೆ ವಿಚಾರಣೆಯ ಮೇಲೆ ಒತ್ತಡ ಹೇರಬಹುದು. ನ್ಯಾಯಾಲಯದ ಪ್ರಾಸೆಸ್ ನೀಟಾಗಿ ನಡೆಯೋದಿಲ್ಲ. ಆದ್ದರಿಂದ ವಿಚಾರಣೆ ಮುಗಿಯೋ ತನಕ ಇವರು ಜೈಲಲ್ಲೇ ಇರಬೇಕು ಅಂತ ಅಪೀಲು. ವಿಚಾರಣೆ ನಡೆಸಿದಂಥ ಅರ್ಜಿ ವಿಚಾರಣೆ ನಡೆಸಿದಂಥ ದ್ವಿಸದಸ್ಯ ಪೀಠ ಹೈಕೋರ್ಟ್ ಕೊಟ್ಟಂಥ ಜಾಮೀನನ್ನು ರದ್ದುಗೊಳಿಸಿತು. 1 ವಾರದೊಳಗೆ ವಾಪಸ್ ಬಂದು ನ್ಯಾಯಾಲಯಕ್ಕೆ ಸರೆಂಡರ್ ಆಗಿ ಅಂತ. ಸಾಕ್ಷ್ಯಗಳ ವಿಚಾರಣೆ ಮುಗಿಯುವ ತನಕ ಜೈಲಲ್ಲಿರಬೇಕು ಅಂತ. 1 ವಾರದಲ್ಲಿ ಮತ್ತೆ ಮುರುಘಾಶ್ರೀ ಜೈಲಿಗೆ ಹೋಗ್ತಾರೆ. ಪೋಕ್ಸೋ ಕೇಸು 2022 ಆಗಸ್ಟ್ 26 ಮೈಸೂರಿನ ನಜರಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗುತ್ತೆ. ಮಾರನೇ ದಿವಸ ಚಿತ್ರದುರ್ಗ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಚಿತ್ರದುರ್ಗ ರೂರಲ್ ಪೊಲೀಸ್ ಸ್ಟೇಷನ್ಗೆ. ಆಂಟಿಸಿಪೇಟ್ರಿ ಬೇಲ್ ಕೇಳಿಕೊಂಡು ಮುರುಘಾಶ್ರೀ ಕೋರ್ಟ್ಗೆ ಹೋಗ್ತಾರೆ. ಆಗಸ್ಟ್ 29ಕ್ಕೆ ಸೆಪ್ಟೆಂಬರ್ 1ನೇ ತಾರೀಕು ಅರೆಸ್ಟ್ ಆಗುತ್ತೆ. ಸೆಪ್ಟೆಂಬರ್ 2ನೇ ತಾರೀಕು ಅರೆಸ್ಟ್ ಆದ ಮಾರನೇ ದಿವಸ ಆಂಟಿಸಿಪೇಟ್ರಿ ಬೇಲ್ ಅಪ್ಲಿಕೇಶನ್ ವಿಚಾರಣೆಗೆ ಬರುತ್ತೆ. 13ನೇ ತಾರೀಕು 2ನೆಯ ಪೋಕ್ಸೋ ಕೇಸ್, ಇನ್ನೊಬ್ಬ ವಿಕ್ಟಿಮ್ ಬಂದು ಇನ್ನೊಂದು ಪೋಕ್ಸೋ ಕೇಸನ್ನು ದಾಖಲು ಮಾಡ್ತಾರೆ. ಅಕ್ಟೋಬರ್ 3 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಕೋರ್ಟ್ ವಜಾ ಮಾಡುತ್ತೆ, ಜಾಮೀನು ಕೊಡೋದಕ್ಕಾಗೋದಿಲ್ಲ ಅಂತ. ಕಳೆದ ವರ್ಷ ಜನವರಿಯಲ್ಲಿ ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆಯಾಗುತ್ತೆ. ನವೆಂಬರ್ನಲ್ಲಿ, ಕಳೆದ ವರ್ಷ ನವೆಂಬರ್ 8ನೇ ತಾರೀಕು ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ತು. ನವೆಂಬರ್ 11ನೇ ತಾರೀಕು ಚಿತ್ರದುರ್ಗ ಜಿಲ್ಲಾ ಜೈಲಿನಿಂದ, ಡಿಸ್ಟ್ರಿಕ್ಟ್ ಜೈಲಿನಿಂದ, ಜಿಲ್ಲಾ ಕಾರಾಗೃಹದಿಂದ ಬಿಡುಗಡೆಯಾಗಿದ್ದರು. ಫೆಬ್ರವರಿಯಲ್ಲಿ ಹೈಕೋರ್ಟ್ ಕೊಟ್ಟ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಲಾಗಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಜಾಮೀನು ರದ್ದು, 1 ವಾರದಲ್ಲಿ ವಾಪಸ್ ಸರೆಂಡರ್ ಆಗಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.